ನಾನು ಚಾರ್ಲಿ ಮಾಡಿ ಲಕ್ಕಿ ಮ್ಯಾನ್ ಮಾಡಿ 1 ವರ್ಷ ನನಗೆ ಯಾವ್ದು ಗ್ರೇಟ್ ಪ್ರಾಜೆಕ್ಟ್ ಬಂದಿಲ್ಲ. ಯಾವ ಮೂವಿ ಹಿಟ್ ಆಗಿದೆ ಹೇಳಿ? ನಾನು ಅದ್ರಲ್ಲಿ ಒಂದು ಪಾರ್ಟ್ ಆಗ್ಬೇಕಿತ್ತ? ಅದು ಈ ಮೂವೀಸ್ ಮಾಡ್ಬಿಟ್ಟು ಆಗಿಲ್ಲ, ಒಪ್ಕೊಂಡಿಲ್ಲ. ನಾನು ಡ್ಯಾನ್ಸ್ ಇಲ್ಲ, ಮುಗೀತು, ಬರ್ತಾ ಇದ್ದೀನಿ ಮ್ಯಾಮ್ ಅಂದ್ರು. ನನ್ನ ಕೈಯಲ್ಲಿ ಒಂದು ಗೋಲ್ಡ್ ಇದಾಕೊಂಡಿದ್ದೆ ಬ್ಯಾಂಗಲ್. ಮ್ಯಾಮ್ ಬ್ಯಾಂಗಲ್ ಕೊಡಿ ಅಂತಾರೆ. ಕಂಟಿನ್ಯೂಟಿ ಇದೆಯಲ್ವಾ ಅಂತ ಕೇಳ್ತಾನೆ. ಅದೆಲ್ಲ ಗೊತ್ತಿಲ್ಲ, ಕೊಡಿ ಅಂತ ಹೇಳ್ತಾನೆ. ಸಾರಿ ಅಂತ ನಾನು ಕೇಳ್ತೀನಿ. ಅದೆಲ್ಲ ಅವ್ರದ್ದು ಜೂನಿಯರ್ ಆರ್ಟಿಸ್ಟ್ ಇಂದು ಅಂತ ಹೇಳ್ತಾರೆ. ನನ್ನ ಪರಿಸ್ಥಿತಿ ಹೆಂಗಾಗಿದೆ ನೋಡಿ, ದಟ್ ದೇ ಹ್ಯಾವ್ ಗಾಟ್ ಇಟ್ ಫ್ರಮ್ ಒನ್ ಆಫ್ ದ ಆಕ್ಟರ್ಸ್. ಅಂದ್ರೆ ಇನ್ ದಟ್ ಬ್ಯಾಕ್ ಗ್ರೌಂಡ್ ಡ್ಯಾನ್ಸ್ ಮಾಡಕ್ ಬಂದಿರ್ತಾರಲ್ವಾ, ಅವರಿಂದ ಇಸ್ಕೊಂಡು ನಾನು ಅವ್ರ ಹತ್ರ ಹಾಕ್ಸ್ಕೊಂಡು ಅವ್ರ ಹತ್ರ ಕೇಳಿಸ್ಕೊಳ್ಳೋ ಅಷ್ಟು ನಂಗೆ ಆಯ್ತು ಅಂತ. ತೆಕ್ಕೊಡಿ ಇವಾಗ್ಲೇ ಅಂತ ಹೇಳ್ತಾ ಇದಾರೆ. ಅಂಡ್ ದೇರ್ ಆರ್ ಗರ್ಲ್ಸ್ ವೇಟಿಂಗ್ ಫಾರ್ ಸೆಲ್ಫಿ ವಿತ್ ಮೀ. ಇಷ್ಟು ಒಂದ್ ಜನ ಹಿಂಗ್ ಟಾರ್ಗೆಟ್ ಮಾಡ್ತಿರ್ಬೇಕಿದ್ರೆ ಐ ಆಮ್ ನಾಟ್ ಇನ್ ದ ರೈಟ್ ಬಾಡಿ ಸ್ಟೇಟ್. ನನಗೆ ಹೆಂಗ್ ಆಗ್ತಿರ್ಬೇಕು ಹೇಳಿ? ಅವಾಗ ನನ್ನ ಬಾಡಿ ನಡಕ್ತಾ ಇದೆ. ಬಟ್ ನಿಮ್ಗೆ ಇನ್ನೊಂದು ಜಾಗೃತಿ ಇರ್ಲಿಲ್ವಾ? ಅಂದ್ರೆ ಇದು ಬರೀ ಸುಮ್ಮನೆ ರಿಯಾಲಿಟಿ ಶೋ ಅಷ್ಟೇ ಬಂದಿದೆ. ನಾನು ಯಾವ ಸೀಸನ್ ಬಿಗ್ ಬಾಸ್ ಕೂಡ ನೋಡಿರ್ಲಿಲ್ಲ. ದಟ್ಸ್ ದ ಮಿಸ್ಟೇಕ್ ಐ ಡಿಡ್. ನಾನು ನೋಡಿರ್ಲಿಲ್ಲ ಬಿಕಾಸ್ ನಂಗೆ ತುಂಬಾ ಟಾಕ್ಸಿಕ್ ಅನ್ಸೋದು. ನಂಗೆ ಅದು ನೋಡಿದ್ರೆ ತುಂಬಾ ನೆಗೆಟಿವಿಟಿ ಫೀಲ್ ಆಗೋದು. ನಾನು ನೋಡ್ತಾ ಇರ್ಲಿಲ್ಲ. ಕೆಲವುದು ಹಿಂದಿ ಅವಾಗ ನೋಡ್ತಿರ್ಬೇಕಿದ್ರೆ ಏರ್ಫೋರ್ಸಲ್ಲಿ ಇರೋತ್ತಿಗೆ ಒಂದ್ 2-3 ಎಪಿಸೋಡ್ಸ್ ನೋಡ್ತಿದ್ದೆ ಕದ್ದು ಮುಚ್ಚಿ. ಬಟ್ ನೋ, ದೇ ಡಿಡ್ಂಟ್ ಲೆಟ್ ಮೀ ವಾಚ್. ನಾನು ಈ ಸೀಸನ್ ಅಂದ್ರೆ ಆ ಸೀಸನ್ ಏನಕ್ಕೆ ಹೋಗಿದ್ ನೀವು? ಯಾವುದು? ದುಡ್ಡು ಚೆನ್ನಾಗಿ ಕೊಟ್ರು ಅಂತ? ಇಲ್ಲ, ಎಸ್ ಅಫ್ ಕೋರ್ಸ್ ದುಡ್ಡು ಚೆನ್ನಾಗಿ ಕೊಟ್ರು, ಹೌದು. ಬಟ್ ದಟ್ ವಾಸ್ ನಾಟ್ ದ ಮೇಜರ್ ರೀಸನ್. ಹ್ಯಾಪಿ ಬಿಗ್ ಬಾಸ್ ಅಂತ ನನಗೆ ಕನ್ವಿನ್ಸ್ ಮಾಡಿದ್ರು. ಹ್ಯಾಪಿ ಬಿಗ್ ಬಾಸ್? ಅದ್ಯಾವ್ದು ಹ್ಯಾಪಿ ಬಿಗ್ ಬಾಸ್? ನನ್ನ ಕನ್ವಿನ್ಸ್ ಮಾಡಿದೆ ಅವರು. ಈ ಸೀಸನ್ ಇದು 10 ವರ್ಷ 1 ಡೆಕೆಡ್ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ನಾವು ಇದ್ರದ್ದು ಬಿಗ್ ಬಾಸ್. ಅಂಡ್ ಇಟ್ಸ್ ಗೋನಾ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಬಿಗ್ ಬಾಸ್ ಎವರ್. ಅಂಡ್ ಐ ಆಮ್ ಅ ವೆರಿ ಕಾಂಪಿಟೇಟಿವ್ ಗರ್ಲ್, ಆಯ್ತಾ. ಅಂದ್ರೆ ನಂಗೆ ಚಾಲೆಂಜಸ್, ಟಾಸ್ಕ್ ಇದೆಲ್ಲ ತುಂಬಾ ಇಷ್ಟ. ಬಿಕಾಸ್ ಐ ಆಮ್ ಎನ್ ಅಥ್ಲೀಟ್. ನಾನು ಯೋಚನೆ ಮಾಡೋಣ ಅಂತ ಅನ್ಕೊಂಡೆ. ನಮ್ಮ ಅದ್ಗೆ ಇದಾರಲ್ವಾ, ಅವ್ರಿಗೆ ನನ್ನ ಪರ್ಸನಾಲಿಟಿ ತುಂಬಾ ಇಷ್ಟ. ಶಿ ವಾಸ್ ಲೈಕ್, ಸಂಗೀತ ಏನ್ ಗೊತ್ತಾ, ನೀನ್ ಪಾತ್ರಗಳಲ್ಲಿ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ಯಾ. ವೆನ್ ಪೀಪಲ್ ಸಿ ಯು, ಅವ್ರು ಹೇಳ್ತಾರೆ ನೀವು ಚೆನ್ನಾಗಿದ್ದೀರಾ ನೋಡಕ್ಕೆ, ಆದ್ರೆ ಸ್ಕ್ರೀನ್ಗಿಂತ ಇಲ್ಲೇ ನೋಡಕ್ ಚೆನ್ನಾಗಿದ್ದೀರಾ. ನಿಮ್ ಪರ್ಸನಾಲಿಟಿ, ನಿಮ್ ವೈಬ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಯು ನೋ ವಾಟ್, ಲೈಕ್ ದ ಹೋರಾಟಾಸ್ ಐ ಹ್ಯಾವ್ ಡನ್, ಲೈಕ್ ಲೈಕ್ ಆ ಬಸ್ಸಲ್ಲಿ ನಾನು ನಿಮ್ಗೆ ಹೇಳಿದ್, ನಾನು ಅಂತ ಒಂದು ಪರಿಸ್ಥಿತಿಗಳು ತುಂಬಾ ಮಾಡಿದೀನಿ ನನ್ನ ಲೈಫಲ್ಲಿ. ಯಾವುದು ಕೂಡ ಜನ ನೋಡಿಲ್ಲ. ಬಟ್ ಐ ಹ್ಯಾವ್ ಆಲ್ವೇಸ್ ಬೀನ್ ಅ ಹೀರೋ ಇನ್ ಮೈ ಲೈಫ್, ಇನ್ ಮೈ ಪರ್ಸನಲ್ ಲೈಫ್. ಇದನ್ನ ಆಸ್ ಎ ಹೀರೋಯಿನ್ ತೋರ್ಸ್ಕೊಂಬಂದ್ರೆ ಯಾರು ಕಾಸ್ಟ್ ಮಾಡಲ್ಲ ಅಂತ ಅನ್ಕೊಂಡ್ತಿದ್ದೆ ನಾ, ಆಯ್ತಾ. ಐ ಮೀನ್ ಎವ್ರಿ ಒನ್ ವಾಂಟ್ಸ್ ಅ ವೆರಿ ಸೆನ್ಸಿಬಲ್, ಕಾಮ್ ಆಗಿರೋ ಹೀರೋಯಿನ್. ಎಲ್ಲದಕ್ಕೂ ಹ್ಞೂ ಅಂತ ಹೇಳ್ತಾರಲ್ವಾ, ಮೇ ಬಿ ಲೈಕ್ ದ್ಯಾಟ್ ಅಂತ ನಾನು ಅನ್ಕೊಂಡಿದ್ದೆ. ಶಿ ಟೋಲ್ಡ್, ನೀನ್ ಬಿಗ್ ಬಾಸ್ಗೆ ಹೋಗು, ಯು ವಿಲ್ ಗೆಟ್ ಅ ರೆಕಗ್ನೇಷನ್ ದಟ್ ಯು ಆಲ್ವೇಸ್ ಕ್ರೇವ್ಡ್ ಫಾರ್. ಬಿಕಾಸ್ ನಿನ್ ಪರ್ಸನಾಲಿಟಿ ಎಷ್ಟು ಚೆನ್ನಾಗಿದೆ. ಸಂಗೀತ, ನೀನಾಗಿರ್ಬೋದು. ನಿಂಗೆ ಎಲ್ಲಾ ಕಡೆನೂ ಹೋಗ್ಬಿಟ್ಟು ನಿನ್ನ ಇದು ಕ್ಯಾರಿ ಮಾಡ್ಬೇಕಾಗ್ತಿಲ್ಲ. ಬಿಕಾಸ್ ನಂಗೆ ತುಂಬಾ ಜನ ಹೇಳೋರು, ಹೀರೋಯಿನ್ ಆಗಿರೋ, ಯಾಕೆ ಹಿಂಗ್ ಆಡ್ತೀಯಾ, ಹೀರೋಯಿನ್ ತರ ಆಡು ಅಂತ. ಯಾರು ಗುರು ಬುಕ್ ಬರ್ದಿರೋದು ಹೀರೋಯಿನ್ ಹೀಗೆ ಇರ್ಬೇಕು ಅಂತ? ವೈ? ಹೀರೋಯಿನ್ ಅಂದ್ರೆ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು. ವೈ? ಹೂ ರೋಟ್ ದಿಸ್? ಅಂದ್ರೆ ಹೀರೋಯಿನ್ಗೆ ಅವ್ರಿಗೆ ಏನೋ ಕೇಳೋ ಅಧಿಕಾರ ಇಲ್ಲ, ಅವ್ರೇನೋ ಸಜೆಸ್ಟ್ ಮಾಡೋ ಅಧಿಕಾರ ಇಲ್ಲ, ಯುನೋ ಲೈಕ್ ಚೇಂಜಸ್ ಹೇಳೋ ಅಧಿಕಾರ ಇಲ್ಲ, ಇಲ್ಲ ನಾನು ಕಂಫರ್ಟೇಬಲ್ ಅಂತ ಹೇಳೋ ಅಧಿಕಾರ ಇಲ್ಲ. ಬಟ್ ನೀವು ಇಲ್ಲಿ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಕೂಡ ನೀವು ಚಾರ್ಲಿ ಫಿಲ್ಮ್ ಇಂದ ಹೆಸರು ಬಂದಿತ್ತು. ಮತ್ತೆ ಸಿನಿಮಾಗಳು ಫೋಕಸ್ ಮಾಡದೆ ನೀವು ಯಾಕೆ ಇದು ಒಪ್ಕೊಂಡಿದ್ರಿ ರೀಸನ್? ನೀವು ಸಿ, ನಾನ್ ಚಾರ್ಲಿ ಮಾಡಿ ಲಕ್ಕಿ ಮ್ಯಾನ್ ಮಾಡಿ 1 ವರ್ಷ ನನಗೆ ಯಾವ್ದು ಗ್ರೇಟ್ ಪ್ರಾಜೆಕ್ಟ್ ಬಂದಿಲ್ಲ. ನೋ, ಐ ಡೆಂಟ್ ಗೆಟ್ ಎನಿ ಗ್ರೇಟ್ ಪ್ರಾಜೆಕ್ಟ್. ನಾನು ಯಾವ್ದು ಒಪ್ಕೊಂಡಿದ್ನ ಇದು ಮಾಡ್ಬೇಕು. ಯಾವ ಮೂವಿ ಹಿಟ್ ಆಗಿದೆ ಹೇಳಿ? ಚಾರ್ಲಿ ಆದ್ಮೇಲೆ ಯಾವ ಮೂವಿ ಬಂದಿತ್ತು? ಯಾವ್ದು ಬ್ಲಾಕ್ ಬಸ್ಟರ್ ಆಯ್ತು? ಯಾವ್ದು ಆಗಿಲ್ಲ. ನಾನು ಅದ್ರಲ್ಲಿ ಒಂದು ಪಾರ್ಟ್ ಆಗ್ಬೇಕಿತ್ತ? ಅದು ಈ ಮೂವೀಸ್ ಮಾಡ್ಬಿಟ್ಟು ಆಗಿಲ್ಲ, ಒಪ್ಕೊಂಡಿಲ್ಲ. ನಾನು ಬಂದಿತ್ತು ಅವಾಗ್ಲೂ ಕೂಡ. ಅವಾಗ ಕೇಳೋರು ಯಾರು ಇರ್ಲಿಲ್ಲ. ಯಾಕೆ ಸಂಗೀತ ಯಾವ್ದೋ ಪ್ರಾಜೆಕ್ಟ್ ಒಪ್ಕೊಂತಿಲ್ಲ? ಯಾರಾದ್ರೂ ಕೇಳಿದ್ರ ಬಿಗ್ ಬಾಸ್ ಮುಂಚೆ? 1 ವರ್ಷ ಮಾಡೇ ಇಲ್ವಲ್ಲ ಏನು ನಾನು? 2023 ಐ ಡಿಡ್ಂಟ್ ಡೂ ಎನಿಥಿಂಗ್, ರೈಟ್? ಯಾರು ಕೇಳಿಲ್ಲ. ಯಾಕೆ ಕೇಳಿಲ್ಲ? ಬಿಗ್ ಬಾಸ್ ನಂತರ ಜನ ನೋಟಿಸ್ ಮಾಡ್ತಾ ಇದಾರೆ. ಅವಾಗ್ಲೂ 1 ವರ್ಷ ಮಾಡಿಲ್ಲ, ಬಂದಾದ್ಮೇಲೆ 2 ವರ್ಷ ಮಾಡಿಲ್ಲ. ಬಿಗ್ ಬಾಸ್ ಇಂದ ಆಗ್ಲಿಲ್ಲ. ನಾನು ಹಂಗೆ, ನನ್ನ ವ್ಯಕ್ತಿತ್ವನೇ ಹಾಗೆ. ಎಷ್ಟೊಂದ್ಸಾರಿ ನಮ್ಮ ಲೈಫಲ್ಲಿ ನಡೆಯೋ ಕೆಲವೊಂದು ಘಟನೆಗಳು ನಮಗೆ ಅದು ನೋವು ಕೊಡೋದ್ರ ಜೊತೆಗೆ ಆ ಕ್ಷಣಕ್ಕೆ ನೋವು ಅಂತ ಆಗ್ತದೆ. ಮುಂದಕ್ಕೆ ಎಂತ ಲೆಸನ್ ಕಲ್ಸಿರುತ್ತೆ ಅಂದ್ರೆ ಲೈಫಲ್ಲಿ, ಅದು ಕೆಲವೊಂದಕ್ಕೆಲ್ಲ ಥ್ಯಾಂಕ್ಸ್ ಅಂತ ನಿಜವಾಗ್ಲೂ ಹೇಳಬೇಕು. ಥ್ಯಾಂಕ್ಸ್ ಅಂತ ಅಲ್ದಿದ್ರು ಕೆಲವು ತುಂಬಾ ಡಿಸ್ಟರ್ಬ್ ಆಗ್ಬಿಡುತ್ತೆ. ನಿಮ್ಮ ಲೈಫಲ್ಲಿ ತುಂಬಾ ಹಾಂಟ್ ಮಾಡುತ್ತಂಥದ್ದು ಯಾವ್ದಾದ್ರು ಒಂದು ಘಟನೆ? ಸಿ, ಹೀಲ್ ಆಗೋಕ್ಕಿಂತ ಮುಂಚೆ ನಂಗೆ ತುಂಬಾ ಇಂಥದ್ದಿರೋದು, ಲೈಕ್ ಗ್ರಾಚಸ್ ಅಂಡ್ ಗಿಲ್ಟ್ಸ್. ಅಂಡ್ ಬಟ್ ಆ ಹೀಲಿಂಗ್ ನಂತರ ನಂಗೆ ತುಂಬಾ ಪರಿವರ್ತನೆಗಳು ಬಂದಿದೆ. ಲೈಕ್ ನಾನು ಟ್ರ್ಯಾಕ್ ಮಾಡಿರೋದು ಈ ಒಂದು ಅರಿವಿದೆಯಲ್ವಾ, ಅಂದ್ರೆ ಕಾನ್ಶಿಯಸ್ನೆಸ್. ಇದು ಅವ್ರ ತಪ್ಪಲ್ಲ,
ಇದು ನನ್ನಲ್ಲಿರೋ ಕೊರತೆಯಿಂದ ನಂಗೆ ಇದು ಟ್ರಿಗರ್ ಆಗ್ತಾ ಇದೆ ಅನ್ನೋದೊಂದು ಕಾನ್ಶಿಯಸ್ನೆಸ್ ಇದೆಲ್ಲ ಇಸ್ ವೆರಿ ಇಂಪಾರ್ಟೆಂಟ್. ಅವಾಯ್ಡ್. ಯಾ ಸೊ ನನ್ನ ಲೈಫಲ್ಲಿ ಯಾವುದೋ ಒಂದು ಮೂವಿ ಮಾಡ್ತಿರ್ಬೇಕಿದ್ರೆ ಅದು ಯಾವಾಗಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಇವಾಗ ಸದ್ಯಕ್ಕೆ. ಒಂದು ಮೂವಿ ನನಗೆ ಒಪ್ಸ್ಬೇಕಿದ್ರೆ ಒಳ್ಳೆ ಬಜೆಟ್ ಮೂವಿ ಅಂತಾನೆ ಒಪ್ಸಿರೋದು ಆಯ್ತಾ. ತುಂಬ ಚೆನ್ನಾಗಿ ನರೇಶನ್ ಎಲ್ಲ ಕೊಟ್ಟರು, ಅದೆಲ್ಲ ಆಯಿತು, ನಾನು ಒಪ್ಕೊಂಡೆ, ಎಲ್ಲ ಆಯಿತು. ಸೆಟ್ಟಲ್ಲಿ ಹೋಗಿ ವರ್ಕ್ ಮಾಡ್ತಿರೋತ್ತಿಗೆ ಏನಾಗಿದೆ, ಕಾಸ್ಟ್ಯೂಮ್ ನಾನು ನನ್ನ ಡಿಸೈನರ್ ಹತ್ರ ತರಿಸ್ಬಿಟ್ಟಿದ್ದೀನಿ, ಅದೊಂದು ಸಾಂಗಿಗೆ ತುಂಬ ಚೆನ್ನಾಗಿದೆ ಅಂತೆಲ್ಲ ಅಂದ್ಕೊಂಡು. ಆ ಸಾಂಗ್ ನಡೀತಿರ್ಬೇಕಿದ್ರೆ ಶುರುವಾಗೋಕ್ಕಿಂತ ಮುಂಚೆ ನಾನು ಕೇಳ್ತೀನಿ ಜ್ಯುವೆಲ್ರಿ ಅಂತ. ಇದೆಲ್ಲ ಯಾರ ಕೆಲಸ? ಪ್ರೊಡಕ್ಷನ್ ಅವ್ರು ನೋಡ್ಕೊಬೇಕಲ್ವಾ. ಕಾಸ್ಟ್ಯೂಮ್ ನಾನು ಆಲ್ರೆಡಿ ಡಿಸೈನ್ ತರಿಸ್ತೀನಿ, ಅಟ್ಲೀಸ್ಟ್ ಜ್ಯುವೆಲ್ರೀಸ್ ಅವ್ರು ತರಿಸ್ಬೇಕಿತ್ತಲ್ವಾ. ಇನ್ನೂ ಬಂದಿಲ್ಲ. ಜ್ಯುವೆಲ್ರೀಸ್ ಇಲ್ಲದ್ರೆ ಆ ಕಾಸ್ಟ್ಯೂಮ್ ಯೂಸೇ ಇಲ್ಲ, ಸ್ಪೆಷಲಿ ಇಟ್ಸ್ ಫಾರ್ ಅ ಡ್ಯಾನ್ಸ್ ಆಯ್ತಾ. ನಾನು ವೇಟ್ ಮಾಡ್ತಿದ್ದೀನಿ, ಕೇಳಿದೆ, ಇನ್ನೂ ಬಂದಿಲ್ಲ, ತರಿಸ್ತಿದ್ದೀವಿ ಅಂತ ಇದ್ದಾರೆ. ತುಂಬ ದೂರದಲ್ಲಿ ಶೂಟ್ ನಡೀತದೆ, ಇಟ್ಸ್ ಅ ವೆರಿ ವಿಲೇಜ್ ಸೈಡ್ ಸಾರ್ಟ್ ಆಫ್ ಥಿಂಗ್. ನನಗೆ ತುಂಬ ಕೋಪ ಬಂತು. ನಾನು ಹೋಗ್ಬಿಟ್ಟು ಪ್ರೊಡ್ಯೂಸರ್ ಹತ್ರ ಕಂಪ್ಲೇಂಟ್ ಮಾಡಿದೆ. ಪ್ರೊಡ್ಯೂಸರ್ ಬಂದ್ಬಿಟ್ಟು ಅವ್ರ ಡೇಟ್ನ ಕರೆದು ಅವ್ರಿಗೆ ಬೈಯಕ್ಕೆ ಶುರು ಮಾಡಿದ್ರು. ಐ ಡೋಂಟ್ ಲೈಕ್ ದಿಸ್. ಯಾಕೆ ನನ್ನ ಎದುರುಗಡೆ ಶಾಪ್ ಕೋಡ್ ಆಗ್ತದೆ ಅಂತ ನಂಗೆ ಅನಿಸ್ತಾ ಇದೆ. ಅದೆಲ್ಲ ಆಗ್ಬಿಟ್ಟು ಹಂಗೋ ಮಾಡಿ ನಂಗೊಂದು ಜ್ಯುವೆಲ್ರೀಸ್ ತಂದು ಕೊಟ್ಟಿದ್ದಾರೆ. ನಾನು ಓಕೆ ಅಂತ ಚೆನ್ನಾಗಿರಲಿಲ್ಲ, ಬಟ್ ಐ ವಾಸ್ ಲೈಕ್ ಓಕೆ ಫೈನ್, ಐ ಡೋಂಟ್ ವಾಂಟ್ ಮೋರ್ ಸೀನ್ಸ್ ಅಂತ ನಾನು ಹೋಗಿ ಶುರು ಮಾಡೋಣ. ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ಇಷ್ಟಿದ್ರೆ ಸಾಕು, ನಾನು ಮಾಡ್ಕೊತೀನಿ ಅಂತ ನಾನು ಐ ಸ್ಟಾರ್ಟೆಡ್. ಇಮ್ಯಾಜಿನ್, ಆಫ್ಟರ್ ಡೂಯಿಂಗ್ ಗುಡ್ ಫಿಲ್ಮ್ಸ್ ಇನ್ ಮೈ ಲೈಫ್, ಐ ಆಮ್ ಫೇಸಿಂಗ್ ದಿಸ್ ಸರ್ಕಮ್ಸ್ಟಾನ್ಸ್. ಡ್ಯಾನ್ಸ್ ಎಲ್ಲ ಮುಗೀತು, ಚೆನ್ನಾಗಾಯ್ತು, ಬರ್ತಾ ಇದ್ದೀನಿ. ಮ್ಯಾಮ್ ಅಂದರು, ನನ್ನ ಕೈಯಲ್ಲಿ ಒಂದು ಗೋಲ್ಡ್ ಇದು ಹಾಕ್ಕೊಂಡಿದ್ದೆ, ಗೋಲ್ಡ್ ಬ್ಯಾಂಗಲ್. ಒಬ್ರು ಬಂದ್ಬಿಟ್ಟು ಹೇಳ್ತಾರೆ, ಅದು ನಂದಲ್ಲ ಆ್ಯಕ್ಚುಲಿ ಬ್ಯಾಂಗಲು. ಮ್ಯಾಮ್ ಆ ಬ್ಯಾಂಗಲ್ ಕೊಡಿ ಅಂತಾರೆ. ಆ್ಯಕ್ಚುಲಿ ನೆಕ್ಸ್ಟ್ ಡೇಗೂ ಇರುತ್ತೆ ಆ ಸಾಂಗು, ಏನು ಕಂಟಿನ್ಯೂಟಿಗೆ ಇರುತ್ತೆ. ನಾನು ಅಂದರೆ ಅಲ್ಲಿ ಎಡಿ ಇರ್ತಾನೊಬ್ಬ, ನಾನು ಹೇಳ್ತೀನಿ ಕಂಟಿನ್ಯೂಟಿ ಇದೆಯಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವನಿರೋನು ಅದೆಲ್ಲ ಗೊತ್ತಿಲ್ಲ ಕೊಡಿ ಅಂತ ಹೇಳ್ತಾನೆ. ಆ ಜ್ಯುವೆಲ್ರಿ ಎಲ್ಲ ತೆಕ್ಕೊಡಿ ಅಂತ. ಲೈಕ್ ಸಾರಿ ಅಂತ ನಾನು ಕೇಳ್ತೀನಿ. ಅದೆಲ್ಲ ಅವ್ರದ್ದು ಜೂನಿಯರ್ ಆರ್ಟಿಸ್ಟ್ ಇಂದು ಅಂತ ಹೇಳ್ತಾರೆ. ಐ ಆಮ್ ಲೈಕ್, ನಂಗೆ ಒಂದು ವಿಷಯ ಅದು ಹೇಳಿದ್ರೆ, ಲೈಕ್ ಐ ವುಡ್ ಹವ್ ಗಾಟ್ ಇಟ್ ಫ್ರಮ್ ಮೈ ಹೋಮ್. ನನ್ನ ಹತ್ರ ಎಷ್ಟು ಜ್ಯುವೆಲ್ರೀಸ್ ಇದಾವೆ, ಐ ವುಡ್ ಹವ್ ಗಾಟ್ ಇಟ್. ಬಟ್ ನನ್ನ ಪರಿಸ್ಥಿತಿ ಹೆಂಗಾಗಿದೆ ನೋಡಿ, ದಟ್ ದೇ ಹವ್ ಗಾಟ್ ಇಟ್ ಫ್ರಮ್ ಒನ್ ಆಫ್ ದ ಆಕ್ಟರ್ಸ್, ಅಂದರೆ ಇನ್ ದ ಬ್ಯಾಕ್ಗ್ರೌಂಡ್ ಡ್ಯಾನ್ಸ್ ಮಾಡಕ್ಕೆ ಬಂದಿರ್ತಾರಲ್ವಾ, ಅವರಿಂದ ಇಸ್ಕೊಂಡು ನಾನು ಅವ್ರ ಹತ್ರ ಹಾಕ್ಸ್ಕೊಂಡು ಅವ್ರ ಹತ್ರ ಕೇಳಿಸ್ಕೊಳ್ಳೋ ಅಷ್ಟು ನಂಗೆ ಆಯ್ತು ಅಂತ. ತೆಕ್ಕೊಡಿ ಇವಾಗಲೇ ಅಂತ ಹೇಳ್ತಾ ಇದ್ದಾರೆ ಎಲ್ಲರ ಮುಂದೆ. ಆ್ಯಂಡ್ ದೆರ್ ಆರ್ ಗರ್ಲ್ಸ್ ವೇಟಿಂಗ್ ಫಾರ್ ಸೆಲ್ಫಿ ವಿತ್ ಮೀ. ನಾನು ಹಿಂಗೆ ತೆಗೆದಿಟ್ಟು, ದಿಸ್ ಇಸ್ ದ ರೀಸನ್ ನಾನು ಲೋ ಬಜೆಟ್ ಫಿಲ್ಮ್ ಮಾಡಲ್ಲ ಅಂತ ತೆಗೆದ್ಬಿಟ್ಟು, ತುಂಬ ಹರ್ಟ್ ಆಯಿತು ರಾಜೇಶ್ವರಿ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್, ಐ ಡೋಂಟ್ ಡಿಸರ್ವ್ ಇಟ್. ಒಪ್ಕೊಂಡು ಬಂದಿರೋದೇ ದೊಡ್ಡ ವಿಷಯ, ಅದರಲ್ಲೂ ನನ್ನ ಜೊತೆ ಹೀಗೆ ಫೇಸ್ ಆಗುತ್ತೆ. ಹೇಳೂ ಇಲ್ಲ ನಂಗೆ ರಾಜೇಶ್ವರಿ, ನಂಗೆ ಗೊತ್ತಿದ್ರೆ ಆ ಜ್ಯುವೆಲ್ರಿ ಅವ್ರದ್ದು ಅಂತ ನಾನು ತಗೊಳ್ತಾ ಇರಲಿಲ್ಲ, ನಾನು ತರಿಸ್ತಾ ಇದ್ದೆ. ಆ್ಯಂಡ್ ಅಂಥದ್ರಲ್ಲೂ ಇಂಥ ಒಂದು ಪರಿಸ್ಥಿತಿ ನೋಡಿ. ರಿಮೆಂಬರ್ ದಟ್ ಶಾರುಖ್ ಖಾನ್, ಓಂ ಶಾಂತಿ ಓಮಲ್ಲಿ ಕಟ್ ಅಂದ ತಕ್ಷಣ ಒಂದು ಕಾಸ್ಟ್ಯೂಮ್ಸ್ ಎಲ್ಲ ಎತ್ಕೊಂಡು ಹೋಗ್ತಾರಲ್ಲ, ಸ್ಟ್ರಗ್ಲಿಂಗ್ ಫೇಸಲ್ಲಿ ಓಕೆ, ಬಟ್ ಐ ನಾಟ್ ಇನ್ ಅ ಸ್ಟ್ರಗ್ಲಿಂಗ್ ಫೇಸ್. ಬಟ್ ಈ ಒಂದು ಪರಿಸ್ಥಿತಿ ಆದಾಗ ನನಗೆ ಲೈಫಲ್ಲಿ ನಾನು ಆ್ಯಕ್ಟರ್ ಆಗಬೇಕಾ ಅಂತ ಅನ್ಸ್ಬಿಡ್ತು ನನಗೆ. ಲೈಕ್ ಇದೆಲ್ಲ ನಾನು ಡಿಸರ್ವ್ ಮಾಡ್ತೀನಾ ಅಂತ ಅನಿಸ್ತು ನನಗೆ. ನಾನು ಹೋದೆ, ನಾನು ಬಿಕ್ಕಿ ಆಳ್ತಾ ಇದ್ದೀನಿ, ನನ್ನಲ್ಲಿ ಬಿಕ್ಕಿ ಆಳ್ತಾ ಇದ್ದೀನಿ. ಮೈ ಕೋ ಆ್ಯಕ್ಟರ್ ಕೇಮ್, ಅವ್ರು ನನಗೆ, ಹಿ ವಾಸ್ ಸೋ ಎಂಬ್ಯಾರಸ್ಡ್. ಎಲ್ಲರೂ ಎಂಬ್ಯಾರಸ್ ಅದರಲ್ಲಿ. ಬಟ್ ಐ ಡೋಂಟ್ ಡಿಸರ್ವ್ ಇಟ್ ಅಲ್ವಾ, ಅಟ್ಲೀಸ್ಟ್ ನಾಟ್ ಅಟ್ ದಿಸ್ ಪಾಯಿಂಟ್ ಇನ್ ಮೈ ಲೈಫ್. ಇನಿಷಿಯಲ್ ಫೇಸಲ್ಲಿ ನಂಗೆ ಅರ್ಥ ಆಗತ್ತೆ, ಬಟ್ ಈ ಫೇಸಲ್ಲಿ ಹಿಂಗೆ ಆದಾಗ ಅಂದರೆ ಇದೊಂಥರ ಅವಮಾನ. ಅದು ಗೊತ್ತಿಲ್ಲ ಅದು ಏನು ವರ್ಡ್ ಯೂಸ್ ಮಾಡಬೇಕು ಅಂತ. ಐ ಫೆಲ್ಟ್ ಸೋ ಎಂಬ್ಯಾರಸ್ಡ್. ಆದರೆ ನಂಗೆ ಅನಿಸ್ತು, ನಾನು ಏನು ಮಾಡಿದ್ದೀನಿ ಲೈಫಲ್ಲಿ ಅಂತ. ಏನು ಮಾಡಿದ್ದೀನಿ ಇಷ್ಟು ಮರ್ಯಾದೆ ಇಲ್ಲ ಅಂದರೆ? ಯುನೋ, ಯಾವುದೇ ಬೇರೆ ಮೂವೀಸ್ ಹೋದಾಗ ನಾನು ಆ್ಯಡ್ ಶೂಟ್ ಬಿಡಿ, ಒಂದು ಯಾವುದಾದ್ರು ಶಾರ್ಟ್ ಫಿಲ್ಮ್ ಮಾಡಬೇಕಿದ್ರು, ಒಂದು ಹೀರೋಯಿನ್ ಅಂದರೆ ಹೀರೋಯಿನಿಗೆ ಆಗಿರೋಂಥದ್ದೇ ಒಂದು ಎಲ್ಲ ಡಿಫ್ರೆಂಟ್ ಬಾಕ್ಸ್ ಇರುತ್ತೆ. ಕರೆಕ್ಟ್. ಯಾಕೆ ನೋಡಿ, ಯಾಕೆ ಲೋ ಬಜೆಟ್ ಮೂವೀಸ್ ಮಾಡಲ್ಲ ಹೀರೋಯಿನ್ಸ್? ಈ ಕಾರಣ, ಇದು ಈ ಹ್ಯುಮಿಲಿಟಿ ಫೇಸ್ ಆಗಬಾರ್ದು ಅಂದ್ಬಿಟ್ಟು. ಎಲ್ಲರೂ ಬಂದು ನನಗೆ ಕೆಲವರು ಅಪ್ರೋಚ್ ಮಾಡ್ತಾರೆ ಡೈರೆಕ್ಟರ್ಸ್, ನಮ್ಗೆ ಸಪೋರ್ಟ್ ಮಾಡಿ ಅಂತ. ನನ್ಗೆ ಯಾಕೆ ಇಷ್ಟ ಇಲ್ಲ ಗೊತ್ತಾ? ಇದು ಬೇಕಾ ನನಗೆ ರಾಜೇಶ್ವರಿ ಹೇಳಿ? ಅವ್ರಿಗೋಸ್ಕರ ನಾವು ಒಪ್ಕೊಂಡು ಮಾಡಿದ್ದಾಗ ಹಿಂಗಾಗತ್ತಲ್ವಾ? ಇಟ್ ಹರ್ಟ್ಸ್ ಡೀಪ್ ಇನ್ಸೈಡ್. ಬಟ್
ಅವಾಗ ಬಂದ್ರು ನನ್ನ ಕೋ ಆರ್ಟಿಸ್ಟ್ ನಂಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಏನು ಬದಲಾವಣೆ ಆಗಲಿಲ್ಲ ಆದರೆ, ಬಟ್ ಲೆಟ್ ಇಟ್ ಬಿ. ಬಟ್ ನಾನು ತುಂಬ ಸಪೋರ್ಟ್ ಮಾಡಿದೆ ಆ ಪ್ರಾಜೆಕ್ಟಿಗೆ, ಆಯಿತಾ. ಅದೆಲ್ಲ ಆಯಿತು. ಐ ಡೋಂಟ್ ನೋ ಲೈಕ್ ವಾಟ್ ಈಸ್ ದ ಲರ್ನಿಂಗ್ ಆರ್ ವಾಟ್ ಇಟ್ ಈಸ್ ಅಂತ ನಾನು ನನ್ನ ಗುರು ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಐ ಥಿಂಕ್ ವೆನ್ ಐ ಸೇ ಐ ವಿಲ್ ಬಿ, ಬಿಕಾಸ್ ನಂಗೆ ಇನ್ನೂ ಆ ವಿಷಯ ಅನ್ಕೊಂಡು ನಂಗೆ ಟೀಯರ್ಸ್ ಬರ್ತಿದೆ ಅಂದರೆ ಅದು ನಂಗೆ ಇನ್ನೂ ಕಾಡ್ತಾ ಇದೆ ಅಂತ ಅರ್ಥ. ಅದು ನಾನು ಇನ್ನೂ ಏನೋ ಕಲಿಬೇಕಿದೆ ಅಂತ ಅರ್ಥ. ನಂಗೆ ಗೊತ್ತಿಲ್ಲ ನಾನು ಏನು ಕಲಿಬೇಕಿತ್ತು ಅಂತ. ಬಟ್ ಐ ಜಸ್ಟ್ ಥಾಟ್ ಒನ್ ಥಿಂಗ್. ನನಗೆ ಅನ್ಸ್ದಾಗ ದಟ್ ಇದು ಮಾಡಬಾರ್ದು ಅಂತ ಅನ್ಸ್ದಾಗ, ಲೈಕ್ ಲೋ ಬಜೆಟ್ ಇದೆ ಅಂತ ಇಷ್ಟೆಲ್ಲ ಇದು ಮಾಡಿದಾಗ ನಾನು ಮಾಡಬಾರ್ದು. ನಾಟ್ ವರ್ತ್ ಮೈ ಟೈಮ್. ಬಿಕಾಸ್ ನಿಮ್ಮನ್ನ ಯಾರಾದರೂ ಗ್ರಾಂಟೆಡ್ ಆಗಿ ತಗೊಳ್ತಾರೆ ಅಂದರೆ ಆ ಜಾಗದಲ್ಲಿ ನೀವು ಇರಬಾರ್ದು. ನೋ, ಎಂಡ್ ಆಫ್ ದ ಡೇ ನಿಮಗೆ ನೋವಾಗತ್ತೆ, ಅವ್ರಿಗೆ ಏನಾಗಲ್ಲ. ಅವ್ರಿಗೆ ಏನ್ ಬೇಕೋ ನಿಮ್ನೆ ತಗೊಂಡ್ ಹೋಗ್ತಿರ್ತಾರೆ. ನಿಮಗೆಲ್ಲಿ ಬೆಲೆ ಇಲ್ಲ ಅಂದ್ರೆ ಅಲ್ಲಿ ಇರಬೇಡಿ. ನಾಟ್ ವರ್ತ್. ಅದು ಕೆಲಸನೇ ಆಗಲಿ, ಸಂಬಂಧಗಳೇ ಏನೇ ಆಗ್ಲಿ, ನಾಟ್ ವರ್ತ್ ದ ಟೈಮ್. ಅದಕ್ಕಿಂತ ನಾನು ಮನೇಲಿ ಖುಷಿಯಾಗಿರ್ತಿದ್ನ, ಟ್ರಿಪ್ ಮಾಡ್ಕೊಂಡಿರ್ತಿದ್ನ. ಇಷ್ಟೆಲ್ಲ ಮಾಡ್ಕೊಂಬಂದು ಇಷ್ಟೆಲ್ಲ ಫೇಸ್ ಮಾಡೋ ಅವಶ್ಯಕತೆ ಐತಾ ನನಗೆ?